ನಂದು MA B.Ed ಆಗಿದೆ. 4 ವರ್ಷ ಆಗಿದೆ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಜನವರಿ ಒಳಗೆ ಏನಂದ್ರೆ ಕಾಲ್ಪರ್ ಮಕ್ಕಳು ಜನವರಿ ಕಾಲ್ಪರ್ ಮಕ್ಕಳು ಫೆಬ್ರವರಿ ಎಕ್ಸಾಮ್ ಇಟ್ಟು ಮೇ ಒಳಗೆ ನಿಮ್ಮ ಆರ್ಡರ್ ಕೊಟ್ಟು ಜೂನ್ ಒಳಗೆ ನಿಮ್ಗೆ ಅಪಾಯಿಂಟ್ ಮಾಡ್ಕೊತೀವಿ. ಎಲ್ಲ ಶಿಕ್ಷಕರನ್ನು ಅಪಾಯಿಂಟ್ ಮಾಡ್ಕೊತೀವಿ. ಎಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕ ಅಪಾಯಿಂಟ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಕ ಹುದ್ದೆಗಳನ್ನು ಅವರು ತುಂಬ್ಕೊಳ್ಳೋಕೆ ಇಚ್ಛಿಸಿಲ್ಲ. ಯಾಕಂದರೆ ನೀವೆಲ್ಲ ನೋಡಿದಿರಿ ನಮ್ಮ ಮಧು ಬಂಗಾರಪ್ಪನವ್ರು ಹೆಂಗಿದಾರಂತೆ. ಹೌದಾ? ಅವ್ರು ಹೆಂಗಿದಾರಂದ್ರೆ ಬರೀ ಅಕ್ಷರಗಳಲ್ಲಿ ಮಾತ್ರ ಹೇಳ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ನಾವು ಇನ್ನೊಂದು 2,000 ಪೇಜ್ ನಾವು ತೆಗೆದಿಟ್ಕೋ ಪೇಪರ್ ಕಟ್ಟಿಂಗ್ ಇದೆ. ಅಷ್ಟು ಏನು ಮಾಡ್ಯಾರಂದ್ರೆ ಅವರು ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾರ. ಈಗ ಇತ್ತೀಚೆಗೆ ತನಕ ಒಂದು 2-3 ತಿಂಗಳು ಅಥವಾ ವರ್ಷ ಎಲ್ಲಿದ್ದಾರೋ ಗೊತ್ತಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಐತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಸಂವಿಧಾನದಲ್ಲಿ ಒಂದು ಮಾತಾಡ್ತಾರೆ, ವಿರೋಧ ಪಕ್ಷ ಅನ್ನೋದು ಒಂದು ಆಡಳಿತ ಪಕ್ಷದ ಕಾವಲು ನಾಯಿ ಅಂತ ಕರೀತಾರೆ. ಆ ಕಾವಲು ನಾಯಿ ಅಂದರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ವಿರೋಧ ಮಾಡ್ತಾರೋ, ಕೆಟ್ಟದ ಕೆಲಸ ಮಾಡಿದ್ರೆ ವಿರೋಧ ಮಾಡ್ಲತ್ತಾರೆ. 5 ವರ್ಷದಿಂದ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಬೇಕಂದ್ರೆ ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರಲಾಗಬೇಕು. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಮಾಡಿಲ್ಲ. ಆದರೂ ಕೂಡ ಆರ್ ಅಶೋಕ್ ಅವರು ವಿರೋಧ ಪಕ್ಷ ಅನಿಸ್ಕೊಂಡು ಅವ್ರು ಒಂದೇ ಒಂದು ನೇಮಕಾತಿ ಬಗ್ಗೆ ಎಲ್ಲಿ ಏನು ಮಾಡಲಿ ಅಂದ್ರೆ ಒಂದು ಮಾತನ್ನು ಮಾತಾಡಿಲ್ಲ. ಅಂಥ ಒಂದು ಭ್ರಷ್ಟಾಚಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಒಂದು ರಾಜ್ಯದಲ್ಲಿ ನಾವು ಏನು ಮಾಡ್ತಾ ಇರ್ತೀವಂದ್ರೆ ನಮ್ಮಂಥ ದುರ್ದೈವಗಳು ಮತ್ತೊಬ್ಬರು ಯಾರು ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ 4-5 ವರ್ಷದಿಂದ ಏನು ಮಾಡ್ತಾಯಿದ್ದೀವಿ, ಇಲ್ಲಿ ಅಭ್ಯಾಸ ಮಾಡ್ತಾಯಿದ್ದೀವಿ. ಒಂದು ತಿಂಗಳಿಗೆ 5,000 ರೂಪಾಯಿ ಖರ್ಚು ಬರ್ತದೆ. 4 ವರ್ಷಕ್ಕೆ ಎಷ್ಟಾಗತ್ತಂದ್ರೆ 2,40,000 ರೂಪಾಯಿ. 30 ವರ್ಷ ಆಗಿದೆ ನಮಗೆ. ಪ್ರತಿ ತಿಂಗಳು 5 ವರ್ಷ ತಾಯಿ ತಂದೆ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀವಿ, ಕೈ ಚಾಚ್ತಾ ಇದ್ದೀವಿ. ತಂದೆ ತಾಯಿಗಳು ದುಡಿದು ಕೊಡ್ತಕ್ಕಂಥ ವಯಸ್ಸು ನಮಗೆ. ಆದರೆ ನಮ್ಗೆ ಅವ್ರ ಶಕ್ತಿ ಇರ್ತನ ಏನು ಮಾಡ್ತಾರೆ ಅಂತ ದುಡ್ದು ಹಾಕ್ತಾರೋ. ಇನ್ನು ಮೇಲೆ ಏನು ಮಾಡಬೇಕೈತೆ ಅಂದ್ರೆ ನಾವು ದುಡ್ದು ಹಾಕ್ಬೇಕಾಗಿತ್ತು. ಅದಕ್ಕಾಗಿ ಸರ್ ಬಂದಾರೋ ಈಗ ಫಸ್ಟ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇರ್ತೀನಿ. ಅವರು ಏನು ಮಾಡ್ತಾರೆ ಅಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಅವ್ರ ಬಗ್ಗೆ, ದೇವನೇನಾದರೂ ಕೊಡಲನ್ನ ಕೊಡದಿದ್ದರೆ ಬಿಡಲನ್ನ, ಅವನು ಹಾಕಿದ ತಾದಂತೆ ಕುಣಿದಿದೆ ನನ್ನ ಧರ್ಮ ಎಂಬ ಮಾತು ಅವ್ರಿಗೆ ಅನ್ವಯಿಸ್ತಾರೆ. ಯಾಕಂದರೆ ಭಾಳಷ್ಟು ನಿಸ್ವಾರ್ಥ ಸೇವೆಯನ್ನು ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವರಿಂದ ಅವ್ರಿಗೇನು ಲಾಭ ಇಲ್ಲ. ಸರ್ ಬಂಡಾರ ಸರ್ ಅವರು ಏನು ಕ್ಲಾಸ್ ಮಾಡ್ತಾರೆ, ಅವರು ಒಳ್ಳೊಳ್ಳೆ ಕ್ಲಾಸ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಜನ ನೋಡ್ತಾರೆ. ಹೋರಾಟದಲ್ಲಿ ಭಾಗವಹಿಸುವ ಅವಶ್ಯಕತೆ ಇರೋಂಗಿಲ್ಲ. ಯಾಕಂದ್ರೆ ಅವರು ಇನ್ಸ್ಟಿಟ್ಯೂಟ್ ಅದಾವೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ಬರ್ತಾರೆ. ಯಾಕಂದ್ರೆ ಇಲ್ಲಿ ಬಂದು ನಮಗೆ ಬೆಂಬಲ ಇರ್ತಕ್ಕಂಥ ಇದು ಇಲ್ಲ. ಆದರೆ ಇಂಥವ್ರು ಬಂದು ಏನು ಮಾಡ್ಬೇಕಂದ್ರೆ ಇವತ್ತು ನಮಗೆಲ್ಲರಿಗೂ ಬೆಂಬಲ ನೀಡಲಾರ. ಅದಕ್ಕಾಗಿ ನಾಳೆ 21ಕ್ಕೆ ಏನು ಹೋರಾಟ ನಡೆದಿಲ್ಲ, ಈ ಹೋರಾಟದಲ್ಲಿ ನಾವೆಲ್ಲರೂ ಭಾಗವಹಿಸಿ ಶಾಂತಿಯುತವಾಗಿ ಹೋರಾಟ ಮಾಡೋಣ. ಯಾವುದೇ ಬೇರೆ ಬೇರೆ ಅವತಾರದಲ್ಲಿ ಹೋರಾಟ ಬೇಡ. ಬಂದು ದರ್ಬಾರ್ ಒಂದು ನಮಗೊಂದು ಇದು ಕೊಟ್ಟಿದ್ದಾರೆ, ಏನದು ಮೈದಾನವನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಏನು ಮಾಡೋಣ ಅಂದ್ರೆ ಅನಿರ್ದಿಷ್ಟವಾದ ಗಾಂಧೀಜಿಯವರು ಅಸಹಕಾರ ಚಳವಳಿ ಮಾಡಿದ್ದು ನಿಮಗೆಲ್ಲರೂ ಗೊತ್ತಾಗಿದೆ. ಹೌದಾ? ಅಸಹಕಾರ ಚಳವಳಿ ಒಳಗೆ ಏನು ಮಾಡಿದರು, ಗಾಂಧೀಜಿಯವ್ರನ್ನ ಬಂಧನ ಮಾಡ್ತಾರೆ. ಹೌದಾ? ಆ ನಾಯಕರನ್ನು ಬಂಧನ ಮಾಡಿದಾಗ ಆ ಹೋರಾಟ ದಿಕ್ಕು ತಪ್ಪಿಡ್ತದೆ. ಯಾಕಂದ್ರೆ ತಮಗೆ ಇಷ್ಟು ಬಂದಂತೆ ಹೋರಾಟವನ್ನು ಪ್ರತಿಭಟನಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆವಾಗ ಹೋರಾಟವನ್ನು ಏನು ಮಾಡ್ತಾರೆ ಅಂದರೆ ಬ್ರಿಟಿಷ್ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ. ಆದ್ರೆ ನಾವು ಯಾರನ್ನು ನಮ್ಮ ನಾಯಕರನ್ನು ಬಂಧನ ಮಾಡಿದ್ರು ಸಹಿತ ಆ ಒಂದು ಜಾಗದಿಂದ ಕದಲಂಥ ವ್ಯವಸ್ಥೆ ನಮ್ದು ಆಗಬಾರ್ದು. ಹೌದಾ? ನಾವೆಲ್ಲರೂ ಕೂಡ ಇವತ್ತು ಇದ್ದು ಸತ್ತಂಗೆ ನಾವು ನೌಕರಿ ಮಾಡಲಿಲ್ಲ ಅಂದರೆ ಏನಂದ್ರೆ ಇದ್ದು ಸತ್ತಂಗೆ ನಾವು. ಯಾಕಂದರೆ ಇಲ್ಲಿ ತನಕ ತಾಯಿ ತಂದೆ ₹1 ಕೊಡೋದಾಗಿಲ್ಲ ಅಂದ್ರೆ ಬದುಕಿದ್ದೀವಿ ಅಷ್ಟು. ನಾವು ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಬೇಕು, ಇಲ್ಲಿ ತನಕ ಬಂದೀವಿ. ಆ ಹುದ್ದೆಯನ್ನು ನೋಟಿಫಿಕೇಷನ್ ಆಗೋ ಮಟ್ಟ ಏನು ಮಾಡ್ಬಾರ್ದು ಅಂದ್ರೆ ಬಿಡಬಾರ್ದು. ಈ ನಮ್ಮ ನಗರದ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಸರ್ ಅವರು ಏನು ಬರ್ತಾರೋ ಅಂತ ಹೇಳಿದರು. ಅವ್ರಿಗೆ ಒಂದೇ ವಿನಂತಿ ಮಾಡ್ಕೊಂಡು, ಏನು ವಿನಂತಿ ಅಂದ್ರೆ ಏನೇನೋ ಕೆಲಸಗಳನ್ನು ಮಾಡ್ಲತ್ತಾರ ಅವ್ರು ಒಮ್ಮೆ ಕೆಲಸ ಹಿಡಿದ್ರು ಅಂದ್ರೆ ಬಿಡಂಗಿಲ್ಲ. ಅವ್ರಿಗೆ ಒಂದೇ ವಿನಂತಿ ಮಾಡ್ಕೊಂಡು ನೋಟಿಫಿಕೇಷನ್ ಆಗೋ ಮಟ್ಟ ನಮ್ಗೆ ಗೊತ್ತಿದೆ. ನೋಟಿಫಿಕೇಷನ್ ಆಗಿಂದ ಏನು ಮಾಡ್ತೀವಿ ಅಂದ್ರೆ ನಾವು ಅಭ್ಯಾಸವನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಲೈಬ್ರರಿ ಒಳಗೆ ಭಾಳಷ್ಟು ದಿನ ಕೂತು ಓದಾಗ್ತಾರೆ ಸರ್. ಅವ್ರಿಗೆ ಒಂದೇ ಒಂದು ಮಾತಾಡ್ತೀನಿ ನಾನು, ಇದೊಂದು 2 ಗಂಟೆ ವೇಸ್ಟ್ ಆದರೆ ಏನಾಕಿರಲಿಲ್ಲ ಅವರು. ನಾವು ರಾತ್ರಿ ಎಲ್ಲ ಓದೋದನ್ನು ಏನು ಮಾಡ್ಬೋದು ಅಂದ್ರೆ ಟೈಮ್ ಕವರ್ ಮಾಡ್ಕೋಬೋದು. ಆದರೆ ಯಾವ ಮನಸ್ಥಿತಿ ಐತೋ ಸ್ಪರ್ಧಾರ್ಥಿಗಳು ನನಗೆ ಗೊತ್ತಿಲ್ಲ. ಇನ್ನೊಂದು 2 ತಾಸು ಟೈಮ್ ಕೊಟ್ಟಿದ್ರು ಲೆಕ್ಚರ ಕರೆಸ್ತೀವಿ, ಒಳ್ಳೆ ಲೆಕ್ಚರ್ಗಳು ಟೀಚ್ ಮಾಡ್ತಾರೆ. ನಾವು ಹಂಗಿದ್ರೆ ಒಳ್ಳೇದ ಸರ್. ಯಾಕಂದರೆ ಹಾಕ್ತೀವಿ, ಎಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೇ ಅನಿರ್ದಿಷ್ಟವಾದ ಹೋರಾಟವನ್ನು ಮಾಡೋಣ. ನಿಮಗೆಲ್ಲ ಅಲ್ಲೇ ಟೈಮ್ ಎಷ್ಟಾದ್ರೂ ಅಲ್ಲಿ ಏನು ಮಾಡೋಣ ಅಂದ್ರೆ ಒಂದು 5-6 ದಿವಸ ಟೈಮ್ ಎಷ್ಟಾಗ್ತಂದ್ರೆ ನೋಟಿಫಿಕೇಶನ್ ಆಗೋದ್ರೆ ಹಗಲು ರಾತ್ರಿ ಅಭ್ಯಾಸವನ್ನು ಮಾಡೋಣ ಸರ್. ಹಗಲು ರಾತ್ರಿ ಅಭ್ಯಾಸವನ್ನು ಮಾಡಿ ಕರೆದಿರ್ತಕ್ಕಂಥ ಹುದ್ದೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎಲ್ಲರೂ ಏನೇನು ಆಸೆಗಳನ್ನ ಇಟ್ಕೊಂಡಿದ್ರಿ ಆ ಎಲ್ಲ ಆಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡೋಣ. ಹೌದಾ? ಅದಕ್ಕಾಗಿ ಕೊನೆಯದಾಗ ಒಂದು ಮಾತಾಡ್ತೀನಿ ಸರ, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ, ಭಾಳಷ್ಟು ನಮಗೆ ಖುಷಿ ವಿಚಾರ. ಯಾಕಂದ್ರೆ ಧಾರವಾಡದ ಹೋರಾಟವನ್ನು ಮಾಡಿದ್ರಿ, ನಮಗೆ ಧಾರವಾಡ ಬರೋಕ್ಕಾಗಲಿಲ್ಲ. ಇಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೆ. ನವೆಂಬರ್ 12 ಒಂದು ಹೋರಾಟ ಮಾಡಿದ್ರಿ, ಅವಾಗ ಬಂದಿದ್ವಿ. ಆದರೆ ನಾಳೆ ಹೋರಾಟದಲ್ಲಿ ಬಿಜಾಪುರದಲ್ಲಿ ಎಷ್ಟು ಜನ ಇವತ್ತೇನು ಅಭ್ಯಾಸವನ್ನು ಮಾಡ್ತಾ ಇದ್ದೀರಲ್ಲ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಏನು ಮಾಡೋಣ ಅಂದ್ರೆ ಭಾಗವಹಿಸೋಣ. ಸರಿ ಬೆಂಬಲವಾಗಿ ನಿಲ್ಲೋಣ. ಇದು ಎಲ್ಲಿಗೆ
ತಟ್ಟಬೇಕಂದ್ರೆ ವಿಧಾನಸೌಧದ 3ನೇ ಮಹಡಿಗೆ ತಟ್ಟಬೇಕು. ಎಲ್ಲರೂ ಏನು ಮಾಡ್ಬೇಕಂದ್ರೆ ವಿಧಾನಸೌಧದಿಂದ ಬಿಜಾಪುರಕ್ಕೆ ಬರಬೇಕು. ಬಿಜಾಪುರಕ್ಕೆ ಬಂದು ಮಧು ಬಂಗಾರಪ್ಪ ಬರಬೇಕು. ಯಾವ ಇಲಾಖೆಯಲ್ಲಿ ಸಚಿವರು ಕೆಲಸ ಮಾಡ್ಲತ್ತಾರಲ್ಲ ಅವರೆಲ್ಲರೂ ಏನು ಮಾಡ್ಬೇಕಂದ್ರೆ ಬಿಜಾಪುರಕ್ಕೆ ಬರಬೇಕು. ಬಿಜಾಪುರಕ್ಕೆ ಬಂದ ಇಲ್ಲೇ ನೋಟಿಫಿಕೇಶನ್ ಮಾಡ್ತೀವಿ ಏನು ಮಾಡ್ಬೇಕಂದ್ರೆ ಅವರು ಆದೇಶವನ್ನು ಮಾಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟವನ್ನು ಏನು ಮಾಡ್ಬೇಕಂದ್ರೆ ಮುಂದುವರ್ಸ್ಕೊಂಡು ಹೋಗೋಣ. ಅನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೋಣ. ಸರಿ ಬೆಂಬಲವಾಗಿ ನಿಲ್ಲೋಣ. ಇನ್ನೊಂದು ಏನಂದ್ರೆ ಇಲ್ಲೆಲ್ಲರೂ ಭಾಳಷ್ಟು ಬಂದಿರ್ತಕ್ಕಂಥವ್ರು ಭಾಳ ಧನ್ಯವಾದ. ಯಾಕಂದ್ರೆ ಇಷ್ಟು ಜನರೇ ಕೂಡಿಲ್ಲ ಏನು ಮಟ್ಟ ಬಂದಿರುತ್ತೆ. ಭಾಳಷ್ಟು ಖುಷಿ ವಿಚಾರ. ಅದಕ್ಕಾಗಿ ಒಂದು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಗೆ ಇಂಥವ್ರು ದೊಡ್ಡ ಯಾಕಂದ್ರೆ ನಾವು ಟೀಚರ್ ಆಗಬೇಕು ಅಂದ್ಕೊಂಡವರು ಆ ಸರ್ ನಾವು ಭಾಳ ಅಂದ್ರೆ ಅವ್ರನ್ನ ಯಾವಾಗಲೂ ಏನು ಮಾಡ್ತಾರೆ ಪಾಠ ಮಾಡುವಾಗ ಗೆಸ್ಟ್ ಟೀಚರಾಗಿ ಪಾಠ ಮಾಡುವಾಗ ಸರ್ನ ಅನುಕರಣೆ ಮಾಡ್ಕೊಂಡು ಪಾಠ ಮಾಡ್ತಾರೆ. ಯಾಕಂದ್ರೆ ಭಾಳಷ್ಟು ಖುಷಿ ವಿಚಾರ. ಯಾಕಂದ್ರೆ ಅವರಂಥ ಪಾಠ ಮಾಡೋರು ವಿಷಯ ಜೊತೆ ಮಕ್ಕಳನ್ನು ತೆಗೆದುಕೊಂಡು ಹೋಗೋರು ಬೇಕಾಗಿತ್ತು. ಅಂಥ ಒಂದು ಪಾಠವನ್ನು ಫ್ರೀಯಾಗಿ ಭಾಳಷ್ಟು ವರ್ಷಗಳ ಕಾಲ ಏನು ಮಾಡ್ಯಾರ ಅಂದ್ರೆ ನಮ್ಗೆ ಪಾಠ ಬೋಧನೆ ಏನು ಮಾಡ್ಯಾರು. ಅವರು ಇವತ್ತು ಇಲ್ಲಿ ಬಂದಿದ್ದು ಭಾಳಷ್ಟು ಏನಾಗಿತ್ತು ಅಂದ್ರೆ ಖುಷಿ ವಿಚಾರ. ಅದಕ್ಕಾಗಿ ನಾಳೆ 21ಕ್ಕೆ ನಡೀತಕ್ಕಂಥ ಹೋರಾಟದಲ್ಲಿ ಬಿಸಿಲು ಸಾಕಷ್ಟು ಐತಿ. ಅವತ್ತೊಂದಿನ ನಮಗೆ ಏನಲ್ಲಿ ಇಲ್ಲಿಂದ ಅಲ್ಲಿಗೆ ನೋಡ್ಕೊಟ್ಟು ಹೋಗೋಕೆ ಏನು ಜಾಸ್ತಿ ಆಗಂಗಿಲ್ಲ. ಬಿಸಿಲು ಸಾಕಷ್ಟು ಇರ್ತೈತಿ. ಆ ಬಿಸಿಲನ್ನು ಲೆಕ್ಕಿಸದೆ ಏನು ಮಾಡೋಣ ಸರ್ ಏನೇ ಕೊರತೆ ಆದರೂ ಏನೋ ತೊಂದರೆಗಳಾದರೂ ನಮ್ಮ ಹೋರಾಟವನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ. ಯಾಕಂದ್ರೆ ಸರ್ ಅಂತಾರೆ ನನಗೆ ಮಾಡು ಇಲ್ಲ ಇದು ಮಾಡಿ ಗಾಂಧೀಜಿಯವ್ರನ್ನ ಮಾತು ನೆನಪತ್ತಿ ನಿಮಗೆ ಇದು ಕೊನೆಯ ಹೋರಾಟ ನೋಟಿಫಿಕೇಶನ್ ಆಗೋ ಮಟ್ಟ ಬಿಡಬಾರ್ದು ಅಂತ ಹೇಳ್ಯಾರ. ನೀವೆಲ್ಲರೂ ನೋಟಿಫಿಕೇಶನ್ ಆಗೋ ಮಟ್ಟ ಏನು ಮಾಡಬಾರ್ದು ಅಂದ್ರೆ ಬಿಡಬಾರ್ದು. ಒಂದು ದಂಡಿಗೆ ಹಚ್ಚಿಬಿಡೋದು. ಯಾಕಂದ್ರೆ ನಮಗೂ ಮಿಕ್ಕಿಗೈತಿ. ನಾ ಬಿ ಎಡ್ ಮಾಡಿದಾಗ ಟೀಚರ್ ಕೈ ತಟ್ಟು ಓದಾಕ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇಲ್ಲಿ ತನಕನೂ ಬಿ ಎಡ್ ನಾನು ಬಿ ಎಡ್ ಮುಗಿತ್ತು, MA ಮುಗಿತ್ತು. ಈಗ ಮತ್ತೆ MPEd ಮಾಡ್ತೀನಿ ಸರ್. 15 ದಿನ ಕರೆದಿಲ್ಲ ಅದು ಮುಗಿದ್ರಿ ಕರೆಯಂಗಿಲ್ಲ ಇವರು. ನನಗೊಂದು ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಸರ್ 2027 ಜನವರಿ ಮಟ್ಟ ನೋಟಿಫಿಕೇಶನ್ ಮಾಡಂಗಿಲ್ಲ ಅಂತ ಹೇಳಿ ಅವ್ರ ಮಣ್ಣ ಕೂಡ ನಿಮ್ಮಂಥವ್ರು ಇದ್ರೆ ಭಾಳಷ್ಟು ನಮಗೇನಾಗತ್ತಂದ್ರೆ ಒಂದು ಶಕ್ತಿಯಾಗಿ ಇವತ್ತು ಕೆಲಸವನ್ನು ಮಾಡೋಣ. ವಿದ್ಯಾರ್ಥಿಗಳ ಶಕ್ತಿ, ರಾಷ್ಟ್ರದ ಶಕ್ತಿ, ಅದನ್ನು ನಾವೆಲ್ಲರೂ ಏನು ಮಾಡೋಣ ಉಪಯೋಗ ಮಾಡ್ಕೊಂಡು. ಯಾಕಂದ್ರೆ ಇಂಥ ವಯಸ್ಸಿನಾಗ ಹೋರಾಟ ಮಾಡಲಿಲ್ಲ ಅಂದ್ರೆ ನಾವು ಇದು ಸತ್ತಂಗೆ ಮುದುಕರು ಬಂದು ಹೋರಾಟ ಮಾಡೋಕ್ಕಾಗತ್ತೀನ ಆಗಂಗಿಲ್ಲ. ಅದಕ್ಕಾಗಿ ಅವಕಾಶ ಸಿಕ್ಕೈತಿ. ನಮಗಿಂತ ಒಬ್ಬರು ಒಳ್ಳೆಯ ನಾಯಕರು ಸಿಕ್ಕಾರು. ಅವ್ರ ಹಿಂದೆ ಏನು ಮಾಡೋಣಂದ್ರೆ ಅವ್ರು ಮುಂದಿರ್ತಾರೆ. ನಾವೆಲ್ಲರೂ ಏನು ಮಾಡೋಣಂದ್ರೆ ಹಿಂದಿರು ಅವರಿಗೆ ಬಲಗೈಯಾಗಿ ಅವ್ರ ಹೋರಾಟಕ್ಕೆ ಏನು ಮಾಡೋಣ ಪ್ರೋತ್ಸಾಹವನ್ನು ಮಾಡೋಣ. ಅವ್ರ ಮಾರ್ಗದರ್ಶನದಲ್ಲಿ ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಮಾಡ್ತೀನಿ.